ಅಕ್ರಮ ಸಂಬಂಧದ ಶಂಕೆ, ಡಿವೋರ್ಸ್ ನೋಟಿಸ್ಗೆ ಸಿಟ್ಟು. ಅದಕ್ಕೆ ಪತ್ನಿಗೆ 5 ಬಾರಿ ಗುಂಡಿಟ್ಟು ಪತಿರಾಯ ಕೊಂದಿರುವಂತಹ ಸ್ಟೋರಿ ಇದು. ಆತನಿಗೆ ಪತ್ನಿಗೆ ಅಕ್ರಮ ಸಂಬಂಧ ಇರೋ ಶಂಕೆ ಇತ್ತು, ಜೊತೆಗೆ ಡಿವೋರ್ಸ್ ನೋಟಿಸ್ ಕೊಟ್ಟಿದ್ದಕ್ಕೆ ಸಿಟ್ಟಾಗಿದ್ದ. ನಡು ರಸ್ತೆಯಲ್ಲೇ ಪತ್ನಿಯನ್ನ ಅಡ್ಡಗಟ್ಟಿ ಶೂಟೌಟ್ ಮಾಡಿರು. ಬೆಂಗಳೂರಿನ ರಾಜಾಜಿನಗರದಲ್ಲಿ ಬೆಚ್ಚಿ ಬೀಳಿಸಿದ ಕೃತ್ಯ. ಭುವನೇಶ್ವರಿ ಹತ್ಯೆಗೈದಿದ್ದಾನೆ ಪತಿ ಬಾಲಮುರುಗನ್. ಬ್ಯಾಂಕ್ನಲ್ಲಿ ಆತ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿದ್ದ. ಭುವನೇಶ್ವರಿ ನಿನ್ನೆ ಸಂಜೆ ಕೆಲಸ ಮುಗಿಸಿ ತೆರಳುವಾಗ ಗುಂಡಿನ ದಾಳಿಯಾಗಿದೆ. ಪತ್ನಿ ಕೊಲೆ ಬಳಿಕ ಪೊಲೀಸ್ ಠಾಣೆಗೆ ತೆರಳಿ ತಾನೇ ಸರೆಂಡರ್ ಆಗಿರೋದು. ಮಾಗಡಿ ರೋಡ್ ಪೊಲೀಸ್ ಠಾಣೆಗೆ ತೆರಳಿ ಶರಣಾಗಿದ್ದಾರೆ. ಬ್ಯಾಂಕ್ನಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿದ್ದ ಭುವನೇಶ್ವರಿ ನಿನ್ನೆ ಸಂಜೆ ಕೆಲಸ ಮುಗಿಸ್ಕೊಂಡು ತೆರಳುವಾಗ ಪತ್ನಿ ಮೇಲೆ ಬಾಲಮುರುಗನ್ ಗುಂಡಿನ ದಾಳಿ ಮಾಡಿದ್ದಾರೆ. ನಂತರ ತಾನೇ ಹೋಗಿ ಪೊಲೀಸ್ ಠಾಣೆಗೆ ತೆರಳಿ ಶರಣಾಗಿರೋದು. 2011ರಲ್ಲಿ ಬಾಲಮುರುಗನ್ ಮದುವೆಯಾಗಿದ್ದ ಭುವನೇಶ್ವರಿ ಅವರನ್ನ. ಸ್ಥಳದಿಂದ ಸಂಪೂರ್ಣವಾದಂತಹ ಚಿತ್ರಣ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಗ್ರೌಂಡ್ ರಿಪೋರ್ಟ್ ನೋಡೋಣ ಬನ್ನಿ. ಬೆಂಗಳೂರಿನ ಮಾಗಡಿ ರೋಡ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಸವೇಶ್ವರ ನಗರ ಮುಖ್ಯ ರಸ್ತೆಯಲ್ಲಿ ನಿನ್ನೆ ಸಂಜೆ ಪತ್ನಿಯ ಮೇಲೆ ಶೂಟೌಟ್ ಅನ್ನು ಮಾಡಿ ಹತ್ಯೆ ಮಾಡಿರ್ತಕ್ಕಂಥದ್ದು. ಈ ಘಟನೆಗೆ ಸಂಬಂಧಪಟ್ಟಂತೆ ಅಲ್ಲಿದ್ದಂತಹ ಪ್ರತ್ಯಕ್ಷದರ್ಶಿ ದೇವರಾಜ್ ಟಿವಿನ ಜೊತೆಗಿದ್ದಾರೆ. ಏನ್ ಹೇಳ್ತಾರೆ ಅವ್ರನ್ನ ಕೇಳೋಣ ಬನ್ನಿ. ಸರ್, ಎಷ್ಟು ಗಂಟೆಗೆ ಘಟನೆ ಆಗಿದ್ದು, ಯಾವ ರೀತಿಯಾಗಿ? 6:45 7 ಗಂಟೆಗೆ ಆಯ್ತು. ಅದೇ ಟಪ್ ಟಪ್ ಅಂತ ಶಬ್ದ ಬಂತು. ಅವಾಗ ಎಲ್ಲ ಜನಗಳೆಲ್ಲ ಸ್ವಲ್ಪ ಇದಾದ್ರು. ಹೋಗ್ಬೇಕಾದ್ರೆ ನೋಡಿದ್ರೆ ಬಾಡಿ ಕೆಳಗಡೆ ಬಿದ್ದಿತ್ತು. ಸ್ವಲ್ಪ ಬಾಡಿಗೆ ಎಷ್ಟು ಗುಂಡು ತಾಕಿತ್ತು? 4 ಗುಂಡೇನ ಹೊಡೆದಿದ್ದಾನೆ ಅವನು. ಅದರಲ್ಲಿ ಕೈಗೆ ಕಾಲಿಗೆ ಬಿದ್ದಿದೆ, 1 ಗುಂಡು ಮಾತ್ರ ತಲೆಗೆ ಬಿದ್ದೈತೆ. ಆಮೇಲೆ ಜನಗಳೆಲ್ಲ ಹೋದ್ರು. ಆಮೇಲೆ ಆಂಬುಲೆನ್ಸ್ ಫೋನ್ ಮಾಡಿ ತೊಗೊಂಡೋದ್ರು. ಹೋಗ್ಬೇಕಾದ್ರೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ತೀರೋಗಿದ್ರು. ಸರ್, ಶೂಟೌಟ್ ಮಾಡಿದ್ರೆ ಅಲ್ಲೇ ಇದ್ದ ಸರ್ ಹಸ್ಬೆಂಡ್? ಅವನು ಅಲ್ಲಿರಲಿಲ್ಲ, ಸ್ಪಾಟಲ್ಲಿ ಇರಲಿಲ್ಲ, ಹೊಂಟೋಗಿದ್ದ. ಆಮೇಲೆ ಮಾಗಡಿ ರೋಡ್ಗೆ ಹೋಗಿ ಅರೆಸ್ಟ್ ಆಗಿದ್ದಾನೆ ಅವನು. ಸರ್, ಇನ್ಸಿಡೆಂಟ್ಗೆ ಸಂಬಂಧಪಟ್ಟಾಗೆ ಮೊದಲಿಗೆ ಸರ್ ಪಟಾಕಿ ಸೌಂಡ್ ಬಂದಾಗ ಬಂತು ನಮಗೆ. ಪಟಾಕಿ ಸೌಂಡ್ ಅದೇನೆ ಪಟಾಕಿ ಸೌಂಡ್ ತರ ಬತ್ತು, ಡಬ್ ಡಬ್ ಅಂತ. ಅಲ್ಲಿ ಅಕ್ಕಪಕ್ಕ ಇದ್ದವ್ರು ಬಂದು ಈ ತರ ಯಾರೋ ಶೂಟೌಟ್ ಮಾಡ್ಬಿಟ್ಟ ಅಂತ ಹೇಳಿದ್ರು. ಆಮೇಲೆ ಜನ ಎಲ್ಲ ಹೋದ್ರು. ಆಮೇಲೆ ಪೊಲೀಸ್ನವ್ರು ಬಂದು ಮಾಜೂರು ಮಾಡಿದ್ರು. ಇದಿಷ್ಟು ಕೂಡ ಅಲ್ಲಿರ್ತಕ್ಕಂಥ ಸ್ಥಳೀಯರಾದ ದೇವರಾಜ್ ಅವರು ಹೇಳ್ತಿರ್ತಕ್ಕಂಥ ಮತ್ತು ನಿನ್ನೆ ಸಂಜೆ 6:45ರಿಂದ 7 ಗಂಟೆ ಸುಮಾರಿಗೆ ಘಟನೆ ಸಂಭವಿಸುತ್ತಾ ಇರೋದು. ಈ ಸಂದರ್ಭದಲ್ಲಿ ಶೂಟೌಟ್ ಆದ ಸಂದರ್ಭದಲ್ಲಿ ಮೊದಲಿಗೆ ಪಟಾಕಿ ಸೌಂಡ್ನ ರೀತಿಯಲ್ಲಿ ನಮಗೆ ಶಬ್ದ ಕೇಳಿಸ್ತು. ಬಂದು ನೋಡಿದಂಥ ಸಂದರ್ಭದಲ್ಲಿ ಆಕೆ ಕೆಳಗಡೆ ಬಿದ್ದಿದ್ರು. ಆಕೆಯ ದೇಹವನ್ನು 4 ಗುಂಡುಗಳು ಹೋಗಿತ್ತು. ಆ ಪೈಕಿ 2 ಗುಂಡುಗಳು ಕೈಗಳಿಗೆ ತಾಕಿದ್ರೆ, ಇನ್ನೊಂದು ಗುಂಡು ಆಕೆಯ ತಲೆಯನ್ನು ಹೋಗಿತ್ತು. ಈ ಹಿನ್ನೆಲೆಯಲ್ಲಿ ಆ ರಕ್ತದ ಸ್ರಾವದ ಮಡುವಿನಲ್ಲಿ ಬಿದ್ದಿದ್ದಂಥ ಆಕೆಯನ್ನ ಇಮಿಡಿಯೇಟ್ ಆಗಿ ಅಲ್ಲಿರ್ತಕ್ಕಂಥ ಸ್ಥಳೀಯರು ಆಸ್ಪತ್ರೆಗೆ ಸಾಗಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಆದರೆ ಅಷ್ಟರಾಗಲೇ ಆಕೆ ಮೃತಪಟ್ಟಿರು ಅಂತ ಹೇಳ್ತಿರ್ತಕ್ಕಂಥ ಮಾತು. ಕ್ಯಾಮರಾಮನ್ ವಿಶ್ವಪ್ರಸಾದ್ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು. ಇಷ್ಟಕ್ಕೂ ಪತ್ನಿ ಕೊಂದಂತಹ ಆ ಬಾಲಮುರುಗನ್ಗೆ ಪಿಸ್ತೂಲ್ ಸಿಕ್ಕಿದ್ ಹೇಗೆ? ಆತ ಲೈಸೆನ್ಸ್ ಪಡ್ಕೊಂಡಿದ್ರ ಅಥವಾ ಅಕ್ರಮವಾಗಿ ಖರೀದಿಸಲಾಗಿದ್ದ? ಈ ಬಗ್ಗೆ ಈಗ ಮಾಗಡಿ ರಸ್ತೆ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಕಳೆದ ರಾತ್ರಿಯಿಂದಲೂ ಕೂಡ ಪೊಲೀಸ್ ಠಾಣೆಯಲ್ಲಿ ಬಾಲಮುರುಗನ್ ವಿಚಾರಣೆಯಾಗ್ತಾ ಇದೆ. ಪೊಲೀಸ್ ಠಾಣೆಯಲ್ಲಿ ಆತನನ್ನ ವಿಚಾರಣೆ ನಡೆಸಲಾಗ್ತಾ ಇದೆ. ಮಾಗಡಿ ರಸ್ತೆ ಠಾಣೆಯಲ್ಲಿ ಈ ಕೊಲೆ ಪ್ರಕರಣ ದಾಖಲಾಗಿದೆ. ಪತ್ನಿ ಡಿವೋರ್ಸ್ಗೆ ನೋಟಿಸ್ ಕಳಿಸಿದ್ರು ಅನ್ನೋ ಕಾರಣಕ್ಕಾಗಿ ಬಾಲಮುರುಗನ್ ಕೊಂದಿದ್ದಾನೆ. ಆ ಪಿಸ್ತೂಲ್ ಸಿಕ್ಕಿದ್ ಹೇಗೆ ಅನ್ನೋದೇ ಈಗ ಸದ್ಯಕ್ಕಿರುವಂತಹ ಪ್ರಶ್ನೆ. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಪ್ರತಿನಿಧಿ ಶಿವಪ್ರಸಾದ್. ಈಗ ಸ್ಥಳದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಶಿವಪ್ರಸಾದ್, ಈ ರೀತಿ ತನ್ನ ಪತ್ನಿಯನ್ನೇ ಈತ ಕೊಂದ ಅಂತಾದ್ರೆ ಆತನಿಗೆ ಇದ್ದಂತ ಸಿಟ್ಟು ಡಿವೋರ್ಸ್ಗೆ ನೋಟಿಸ್ ಕಳಿಸೋದು ಅನ್ನೋ ಕಾರಣಕ್ಕಾಗ, ಜೊತೆಗೆ ಪ್ರಮುಖವಾದಂತಹ ಪ್ರಶ್ನೆ ಅಂತಂದ್ರೆ ಆತನ ಕೈಲಿ ಪಿಸ್ತೂಲ್ ಹೇಗೆ ಬಂತು ಅಂತ, ಆತನ ಹಿನ್ನೆಲೆ ಏನು ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಅಂತ? ಪ್ರತಿಮಾ, ನಿನ್ನೆ ಸಂಜೆ ಮಾಗಡಿ ರೋಡ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಪತ್ನಿಯ ಮೇಲೆ 5 ಬಾರಿ ಗುಂಡನ್ನು ಹಾರಿಸಿ ಕೊಂದು ಹತ್ಯೆಯನ್ನು ಮಾಡಿರ್ತಕ್ಕಂಥದ್ದು. ಈಗಾಗಲೇ ಘಟನೆಗೆ ಸಂಬಂಧಪಟ್ಟಂತೆ ಇದರ ಹಿನ್ನೆಲೆಯನ್ನು ಗಮನಿಸ್ತಾ ಹೋದ್ರೆ, ಮೂಲತಃ ಈ ದಂಪತಿಗಳಿಬ್ಬರು ಕೂಡ ಈ ದಂಪತಿ ಸೇಲಂನವರು ಅಂತೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ತಮಿಳುನಾಡಿನ ಸೇಲಂನಿಂದ 2011ರಲ್ಲಿ ಮದುವೆ ಆಗಿರ್ತಾರೆ. ಆ ಬಳಿಕ 2018ರಲ್ಲಿ ಒಂದು ವೈಟ್ಫೀಲ್ಡ್ ನಲ್ಲಿ ವಾಸವಾಗಿರ್ತಾರೆ. ಪತ್ನಿ ಬ್ಯಾಂಕ್ ಉದ್ಯೋಗಿ ಆಗಿದ್ರೆ, ಪತಿ ಸಾಫ್ಟ್ವೇರ್ ಇಂಜಿನಿಯರ್ ಅಂತೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಕಳೆದ 2 ವರ್ಷಗಳಿಂದಲೂ ಕೂಡ ಇವರಿಬ್ಬರ ನಡುವೆ ಮನಸ್ತಾಪ ಇತ್ತು. ಪತಿಯ ಶೀಲವನ್ನು ಶಂಕಿಸಿ ಆತ ಈಕೆಯೊಂದಿಗೆ ಜಗಳವನ್ನ ಮಾಡ್ತಿದ್ದ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿದೆ. ಆ ಬಳಿಕ ವೈಟ್ಫೀಲ್ಡ್ ನಲ್ಲಿ ಜೊತೆಯಲ್ಲಿದ್ದಂತ ಇಬ್ಬರು ಕೂಡ ತದನಂತರದಲ್ಲಿ ಕೆಪಿ ಅಗ್ರಹಾರದ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಆಕೆ ಶಿಫ್ಟ್ ಆಗಿರ್ತಕ್ಕಂಥದ್ದು ವೈಟ್ಫೀಲ್ಡ್ ಇಂದ. ಆ ಬಳಿಕ ಪತಿ ಕೂಡ ಚೋಳೂರುಪಾಳ್ಯದಲ್ಲಿ ಬಂದು ವಾಸವಾಗಿದ್ರು ಅಂತ ಹೇಳಿ ಮಾಹಿತಿ ಲಭ್ಯ ಆಗಿದೆ. ಕಳೆದ 6 ತಿಂಗಳಿನಿಂದ ಇಬ್ಬರು ಕೂಡ ಪ್ರತ್ಯೇಕವಾಗಿರ್ತಾರೆ. ಮಕ್ಕಳನ್ನು ಕೂಡ ಆಕೆ ದೂರವನ್ನ ಮಾಡಿದ್ಲು ಪತಿಯಿಂದ ಅಂತ ಹೇಳಿ ಮಾಹಿತಿ ಲಭ್ಯ
ಲಭ್ಯ ಆಗಿದೆ. ಆ ಬಳಿಕ ಕಳೆದ ಕೆಲ ದಿನಗಳ ಹಿಂದೆ ಅಷ್ಟೇ ಆಕೆ ಪತಿಗೆ ನೋಟಿಸ್ ಅನ್ನು ಕಳಿಸಿರ್ತಾಳೆ. ಡಿವೋರ್ಸ್ ನೋಟಿಸ್ಗಾಗಿ ಆಕೆ ನೋಟಿಸ್ ಅನ್ನು ಕಳಿಸಿರ್ತಕ್ಕಂಥದ್ದು. ಇದರಿಂದ ಕುಪಿತಗೊಂಡಂತ ಪತಿ ಆಕೆಯ ಅಡ್ರೆಸ್ ಅನ್ನು ಪತ್ತೆ ಮಾಡಿ ತದನಂತರ ಬ್ಯಾಂಕಿನಲ್ಲಿ ಉದ್ಯೋಗವನ್ನು ಮುಗಿಸಿ ನಿನ್ನೆ ಸಂಜೆ ಆಕೆ ಮನೆಗೆ ತೆರಳಿದ್ದ ಸಂದರ್ಭದಲ್ಲಿ ಆಕೆಯ ಮೇಲೆ ಶೂಟೌಟ್ ಅನ್ನು ಮಾಡಿರ್ತಕ್ಕಂಥದ್ದು. ನಾನು ಹಿಂಭಾಗದಲ್ಲಿ ನೀವೇನೇ ಗಮನಿಸ್ತಾ ಇದ್ದೀರಾ, ಇದು ಬಸವೇಶ್ವರ ನಗರ ಮೊದಲನೇ ಮುಖ್ಯ ರಸ್ತೆ ಮಾಗಡಿ ರೋಡ್ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಒಳಪಡುವಂತಹ ಪ್ರದೇಶ ಇದು. ಈ ಒಂದು ಘಟನೆ ನಡೆದಿರ್ತಕ್ಕಂಥ ಪ್ರದೇಶದ ಬಳಿಯಲ್ಲಿ ನಾವಿದ್ದೇವೆ. ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ, ಇದೇ ಒಂದು ರಸ್ತೆ ಮಾರ್ಗವಾಗಿ ಅಂದ್ರೆ ಹಾವನೂರು ಸರ್ಕಲ್ ನ ಬಳಿ ಇರ್ತಕ್ಕಂಥ ಬ್ಯಾಂಕ್ನಿಂದ ಆಕೆ ನಡೆದುಕೊಂಡು ಹೋಗ್ತಿರ್ತಾರೆ. ಈ ಸಂದರ್ಭದಲ್ಲಿ ಏನ್ ಕಾಣಿಸ್ತಿದೆ, ಈ ಒಂದು ರಸ್ತೆಯಲ್ಲಿ ನಡು ರಸ್ತೆಯಲ್ಲೇ ಆಕೆಯ ಮೇಲೆ 5 ಬಾರಿ ಶೂಟೌಟ್ ಅನ್ನು ಮಾಡಿರ್ತಕ್ಕಂಥದ್ದು, ಗುಂಡು ಹಾರಿಸಿರ್ತಕ್ಕಂಥದ್ದು ಪತಿ ಬಾಲಮುರುಗನ್. ಆ ಅದೇ ಸ್ಥಳದಲ್ಲೇ ಆಕೆಯ ದೇಹವನ್ನ 4 ಗುಂಡುಗಳು ಹೋಗಿರುತ್ತೆ. ಒಂದು ಗುಂಡು ತಲೆಯನ್ನು ಹೋಗಿದ್ರೆ ಉಳಿದಂತ ಗುಂಡುಗಳು ಆಕೆಯ ಕೈಗಳಿಗೆ ತಾಗಿತ್ತು ಅಂತ ಹೇಳಿ ಇರ್ತಕ್ಕಂಥ ಸ್ಥಳೀಯರು ಕೂಡ ಟಿವಿ ಜೊತೆಗೆ ಮಾತನಾಡುವಂತ ಸಂದರ್ಭದಲ್ಲಿ ಪ್ರತ್ಯಕ್ಷದರ್ಶಿಗಳು ಹೇಳ್ತಿರ್ತಕ್ಕಂಥ ಮಾತು. ಕೂಡಲೇ ಆಕೆ ಇದೇ ಒಂದು ರಸ್ತೆ ನಡು ರಸ್ತೆಯಲ್ಲೇ ಗುಂಡು ತಾಕಿದಂತಹ ಸಂದರ್ಭದಲ್ಲಿ ಕ್ಷಣದಲ್ಲೇ ಆತ ಕ್ಷಣಾರ್ಧದಲ್ಲಿ ಕುಸ್ತು ಬೀಳ್ತಾಳೆ. ರಕ್ತದ ಮಡುವಿನಲ್ಲಿದ್ದಂತ ಆಕೆಯನ್ನ ಇರ್ತಕ್ಕಂಥ ಸ್ಥಳೀಯರು ಆಕೆಯನ್ನ ಆಸ್ಪತ್ರೆಗೆ ದಾಖಲಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರು ಕೂಡ ಆಕೆ ರಕ್ತಸ್ರಾವದ ಹಿನ್ನೆಲೆಯಲ್ಲಿ ತಲೆಗೆ ಗುಡ್ಡು ತಾಕಿದ್ರಂತ ಹಿನ್ನೆಲೆಯಲ್ಲಿ ಮಾರ್ಗ ಮಧ್ಯೆ ಸಾವನ್ನಪ್ಪಿದ್ದಾಳೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಈಗಾಗಲೇ ಇಡೀ ಪ್ರದೇಶವನ್ನ ಅಂದ್ರೆ ಕ್ರೈಮ್ ಸೀನ್ ಏನಿದೆ ಇದನ್ನ ಪ್ರೊಟೆಕ್ಟ್ ಮಾಡಿರ್ತಕ್ಕಂಥದ್ದು ಪೊಲೀಸರು. ಇಲ್ಲಿರ್ತಕ್ಕಂಥ FC ಕ್ಯಾಬ್ಗಳಂದ್ರೆ ಆತ ಫೈರ್ ಅನ್ನ ಮಾಡಿದ ಸಂದರ್ಭದಲ್ಲಿ ಆ ಒಂದು ಪಿಸ್ತೂಲ್ ನಿಂದ ಹಾರಿರ್ತಕ್ಕಂಥ ಬುಲೆಟ್ ನ ಹೊರಭಾಗದಲ್ಲಿ ಇರ್ತಕ್ಕಂಥ FC ಕ್ಯಾಬ್ಗಳನ್ನು ಕೂಡ ಕಲೆಕ್ಟ್ ಮಾಡಿದ್ದಾರೆ. ಆರೋಪಿಯ ವಿರುದ್ಧ ಸಾಕ್ಷ್ಯಾಧಾರಗಳನ್ನ ಕೋರ್ಟ್ ನಲ್ಲಿ ಸಾಬೀತುಪಡಿಸೋದಕ್ಕೆ FC ಕ್ಯಾಬ್ಗಳು ಕೂಡ ಪೊಲೀಸರಿಗೆ ಹೆಲ್ಪ್ ಆಗುತ್ತೆ. ಅಷ್ಟೇ ಅಲ್ಲದೆ ಯಾವ ಒಂದು ಫೈರ್ ಅನ್ನ ಏನ್ ಮಾಡಿದ್ದಾನೆ ಆತ, ಆ ಪಿಸ್ತೂಲ್ ಇತರರಿಗೆ ಲಭ್ಯವಾಗಿದ್ದೇಗೆ, ಯಾವ ಮಾದರಿಯ ಪಿಸ್ತೂಲ್ ಅನ್ನೋದ್ರ ಬಗ್ಗೆಯೂ ಕೂಡ ಪೊಲೀಸರಿಗೆ ಮಾಹಿತಿ ಲಭ್ಯ ಆಗಿರುತ್ತೆ. ಅದು ಇದುವರೆಗೂ ಕೂಡ ಕಳೆದ ರಾತ್ರಿಯಿಂದಲೂ ಕೂಡ ಆ ಮಾಗಡಿ ರೋಡ್ ಪೊಲೀಸರು ಆತನನ್ನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಆತನಿಗೆ ಪಿಸ್ತೂಲ್ ಸಿಕ್ಕಿದ್ದು ಹೇಗೆ, ಅದು ಲೈಸೆನ್ಸ್ ಅಥವಾ ಅಕ್ರಮವಾಗಿ ಆತನಿಗೆ ಪಿಸ್ತೂಲ್ ಲಭ್ಯವಾಗಿತ್ತು ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿರ್ತಕ್ಕಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಶಿವಪ್ರಸಾದ್ ತಮ್ಮ ಮಾಹಿತಿಗೆ.